ಶ್ರೀನಿವಾಸ ನಾಯಕನು ತನ್ನ ಮನೆ, ಧನಕನಕ, ಸಂಪತ್ತು, ಅಂಗಡಿ ಎಲ್ಲವನ್ನೂ ತೊರೆದು ಪರಿತ್ಯಾಗ ಮಾಡಿ ತನ್ನ ಹೆಂಡತಿ ಮಕ್ಕಳೊಂದಿಗೆ ಪುರಂದರಗಡದ ಬೀದಿಯಲ್ಲಿ ಸಂಚರಿಸುತ್ತಿರುವಾಗ ಅಲ್ಲಿಯ ಮನೆಯವರು ಅಕ್ಕಿ ಧಾನ್ಯವನ್ನು ದಾನ ರೂಪದಲ್ಲಿ ನೀಡಿದರು. ಶ್ರೀನಿವಾಸ ನಾಯಕನು ಅವುಗಳನ್ನೆಲ್ಲ ತೆಗೆದುಕೊಂಡು ತನ್ನ ಹೆಂಡತಿ ಮಕ್ಕಳೊಂದಿಗೆ ಊರ ಹೊರಗಿರುವ ದೇವಸ್ಥಾನದಲ್ಲಿ ಬಂದು ತಂಗಿದನು. ಸರಸ್ವತಿಯು ಪುರಂದರಗಡದ ಜನರು ಕೊಟ್ಟಂತಹ ಅಕ್ಕಿ ಧಾನ್ಯಗಳನ್ನು ಬೇಯಿಸಿ ಆಹಾರವನ್ನು ತಯಾರಿಸಿದಳು. ಶ್ರೀನಿವಾಸ ನಾಯಕನು ಆ ಆಹಾರವನ್ನು ದೇವರಿಗೆ ಸಮರ್ಪಿಸಿ ನೈವೇದ್ಯವನ್ನು ಮಾಡಿದನು. ನಂತರ ಎಲ್ಲರೂ ಆ ಭೋಜನವನ್ನು ಸವಿದು ರಾತ್ರಿಯಾದ್ದರಿಂದ ಅಲ್ಲಿಯೇ ಮಲಗಿದರು. ಶ್ರೀನಿವಾಸ ನಾಯಕನಿಗೆ ರಾತ್ರಿ ಕನಸಿನಲ್ಲಿ ಶ್ರೀಕೃಷ್ಣನು ಕಾಣಿಸಿಕೊಂಡು, ನೀನು ಪಂಪಾ ನದಿ ತೀರಕ್ಕೆ ಹೋಗಿ ಅಲ್ಲಿ ವ್ಯಾಸರಾಯರ ಬಳಿ ದೀಕ್ಷೆಯನ್ನು ತೆಗೆದುಕೋ ಎಂದು ಸ್ವಪ್ನವೊಂದನ್ನು ಕಂಡನು. ಮರುದಿನ ಬೆಳಿಗ್ಗೆ ಎದ್ದು ತನ್ನ ಹೆಂಡತಿ ಮಕ್ಕಳೊಂದಿಗೆ ತಾನು ಕಂಡ ಸ್ವಪ್ನದ ವಿವರವನ್ನು ತಿಳಿಸಿದನು. ಎಲ್ಲರೂ ಪಂಪಾ ನದಿ ತೀರದ ಕಡೆಗೆ ಪ್ರಯಾಣವನ್ನು ಬೆಳೆಸಿದರು. ಮಾರ್ಗ ಮಧ್ಯದಲ್ಲಿ ಕಾಡಿನಲ್ಲಿ ಸಾಗುತ್ತಿರುವಾಗ ಸರಸ್ವತಿ ಮತ್ತು ಮಕ್ಕಳಿಗೆ ಸ್ವಲ್ಪ ಭಯವಾಯಿತು. ನಮ್ಮ ಬಳಿ ದೋಚುವಂತಹ ಯಾವ ವಸ್ತುವೂ ಇಲ್ಲವಾದ್ದರಿಂದ ಭಯಪಡುವ ಅಗತ್ಯವಿಲ್ಲ. ಬನ್ನಿ, ನಾವು ಪಂಪಾ ನದಿ ತೀರಕ್ಕೆ ಹೋಗಿ ವ್ಯಾಸರಾಯರನ್ನು ಕಂಡು ಬರೋಣ ಎಂದು ಶ್ರೀನಿವಾಸ ನಾಯಕನು ನುಡಿದನು. ಎಲ್ಲರೂ ಸರಸರನೆ ಹೆಜ್ಜೆಯನ್ನು ಹಾಕಿದ್ದರು. ದೀರ್ಘ ಪ್ರಯಾಣದ ನಂತರ ಶ್ರೀನಿವಾಸ ನಾಯಕ, ಸರಸ್ವತಿ, ಮಕ್ಕಳು ಎಲ್ಲರೂ ವಿಜಯನಗರವನ್ನು ಸೇರಿದರು. ಅಲ್ಲಿ ಹತ್ತಿರದಲ್ಲಿರುವ ವ್ಯಕ್ತಿಯ ಬಳಿ, ಇಲ್ಲಿ ವ್ಯಾಸರಾಯರು ಎಲ್ಲಿದ್ದಾರೆ, ನಾನು ಅವರನ್ನು ಭೇಟಿಯಾಗಬೇಕು ಎಂದು ಶ್ರೀನಿವಾಸ ನಾಯಕನು ನುಡಿದನು. ಆಗವೇ ಆ ವ್ಯಕ್ತಿಯು, ನೀವು ಊರಿಗೆ ಹೊಸಬರಂತೆ ಕಾಣುತ್ತಿದ್ದೀರಿ, ಈಗೋ ನೋಡಿ ಅಲ್ಲಿಯೇ ವ್ಯಾಸರಾಯರು ಕುಳಿತಿದ್ದಾರೆ, ಹೋಗಿ ಅವರನ್ನು ಭೇಟಿಯಾಗಿ ಎಂದು ಆ ವ್ಯಕ್ತಿಯು ಶ್ರೀನಿವಾಸ ನಾಯಕನಿಗೆ ಹೇಳಿದನು.